ಅಭಿ ಏನೋ ಅದೇ ಊರಿಂದ ಒಂದಿಬ್ರು ಬರ್ತಾವ್ರೆ. ಅದೇ ನಿನ್ ಅಂಡ್ರಲ್ಲಿ ಯಾವ್ದೋ ಒಂದ್ ಲಾಡ್ಜ್ ಬರ್ತದಂತಲ್ಲ, ಯಾವ್ದು? ಅದೇನ ತಾಕಿನ್ಬಿಟ್ಟು ಲೇ ತಡಿಯೋ, ಅದು ರಿತಿಕಾ ಲಾಡ್ಜ್. ಅದೇ ಕಲ್ಲ ಅದೇ. ರೂಮ್ ನಂಬರ್ 205. ದುಡ್ಡೇನ್ ಕೊಡ್ಬೇಡ, ನಾನೇ ಫೋನ್ ಮಾಡಿ ಬುಕ್ ಮಾಡ್ತೀನಿ, ನೀನ್ ಹೋಗು. ಅಯ್ಯ ಓಕೆ. ಬೇಗ ಬೇಗ ಕೂತ್ಕೋ. ಸರ್ ಅವಳು ತಪ್ಪಿಸ್ಕೊಂಡ್ಬಿಟ್ಟು ಸರ್. ಓ ಪಾಪ, ನೀನ್ ತುಂಬಾ ದೂರ ಚೇಸ್ ಮಾಡಿದ್ಯಲ್ಲ. ಹೌದು ಸರ್. ಅವಳು ಬೇರೆ PT ಉಷಾ ತರ ತುಂಬಾ ಫಾಸ್ಟ್ ಆಗಿ ಓಡೋದ್ಲಲ್ವಾ? ಹೌದು ಸರ್. ಈಗ ಏನ್ ಮಾಡೋದು ಸರ್? ಅಯ್ಯಯ್ಯೋ, ನಿನ್ ಹಿಂದೆ ಗಾಡಿ ಒಂದ್ ಬರ್ತಾ ಇದೀಯಾ? ಹೌದು ಸರ್, ಒಂದ್ ಲಾರಿ ಬರ್ತಾ ಇದೆ ಸರ್. ಒಂದ್ ಕೆಲ್ಸ ಮಾಡು, ಆ ಲಾರಿ ವೀಲ್ಗೆ ನಿನ್ ತಲೆ ಕೊಟ್ಟು ಅಲ್ಲೇ ಸತ್ತೋಗ್ಬಿಡು. ಸರ್ ಸರ್ ಸರ್, ಒಂದ್ ಹುಡುಗಿ ಓಡೋಗ್ತಾ ಇದ್ರೆ ಹಿಡಿಲಿಕ್ಕಾಗ್ಲಿಲ್ಲ ಅಂದ್ರೆ ನೀನೆಂತ ಗಂಡ್ಸೋ? ನಾಲಾಯಕ್ ನನ್ ಮಗನೇ, ಇಡೋ ಫೋನು. ಹಲೋ ಸಾರ್, ಕೊಲೆ ಮಾಡಿದ್ ಯಾರು ಅಂತ ಕಂಡಿಡಿದು ಬಿಟ್ಟೆ. ಹೌದಾ? ಯಾರು? ನಿಮ್ ಫ್ರೆಂಡು ಕೌನ್ಸಿಲರ್ ಹುಚ್ಚಪ್ಪ. ಅಲ್ದೆ ಯಾರ್ದೋ ಹೆಸರಲ್ಲಿ ಲಾಡ್ಜಲ್ಲಿ ರೂಮ್ ಬುಕ್ ಮಾಡಿ ಕೊಲೆ ಮಾಡಿ ಯಾರ ಹೆಸರಲ್ಲಿ ರೂಮ್ ಬುಕ್ ಮಾಡಿದ್ನೋ ಅವರೇ ಸಿಗಾಕೋಳಗ್ ಮಾಡ್ತಾ ಇದ್ದಾನೆ. ಇವನ್ ಹಿಂದೆ ಇನ್ನೊಬ್ಬ ಯಾರೋ ಇದ್ದಾನೆ, ಅವನ್ ಯಾರೋ ಅಂತಾನೂ ಕಂಡಿಡಿತೀನಿ. ನಿಮಗ್ ಗೊತ್ತಲ್ಲ ನನ್ನ ಇನ್ವೆಸ್ಟಿಗೇಷನ್ ಸ್ಟೈಲ್, ಅವನಿಂದಾನೇ ನಿಜ ಹೇಳಿಸ್ತೀನಿ. ನಿನಗೋಸ್ಕರ ಡಿಪಾರ್ಟ್ಮೆಂಟ್ನಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದೀನಿ. ನಿಮ್ಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ ಸರ್. ರೂಮ್ ನಂಬರ್ 205, ರಿತಿಕಾ ಲಾಡ್ಜ್. ಕೌನ್ಸಿಲರ್ ಹುಚ್ಚಪ್ಪನ ಎತ್ಬಿಡಿ, ಮುಂದೇನಾಗುತ್ತೋ ನಾನು ನೋಡ್ಕೊಳ್ತೀನಿ. ಓಕೆ ಸರ್. ಸರ್, ರೈಲ್ವೆ ಸ್ಟೇಷನ್ ಆ ಕಡೆ ಸ್ಟ್ರೇಟ್. ಅಲ್ಲೇ ಸರಿ ಕಣ್ಕನ್ಸಲ್ವಾ? ಏನ್ ಸರ್ ಎಲ್ಲ ಬಿಡಿಸ್ಬಿಟ್ರಲ್ಲ ಸರ್. ಹುಚ್ಚಪ್ಪ ಇರೋದು ರೂಮ್ ನಂಬರ್ 205 ಅಲ್ವಾ? ಓಕೆ ಸರ್, ಎಂಟರ್ ಆಗ್ತಿದ್ದೇನೆ. ಹುಡುಗರು ಗೊತ್ತಾನೆ ಹಾಕೊಂಡಿದ್ವ ಯಾಕ್ರ ಇವಾಗ ಕೆಲಸ ಶುರು ಹಚ್ಕೊಂಡ್ಬಿಟ್ಟದಲ್ಲಪ್ಪ. ಅಯ್ಯೋ ಎಲ್ಲಪ್ಪ ಹೋಗ್ಲಿ. ಅಯ್ಯೋ ಹಲೋ, ನಾನ್ ಶೂಟ್ ಮಾಡೋಣ ಅಂತ ಬಂದ್ರೆ ನಿಮ್ ಪೊಲೀಸರು ನನ್ನೇ ಶೂಟ್ ಮಾಡಕ್ ಬರ್ತಾವ್ರಲ್ಲೋ. ಅವ್ರು ಬಂದಿಲ್ಲ, ನಾನೇ ಕಳಿಸಿದ್ದು. ಯಾಕಲ್ಲ ನಾನೇನು ಮಾಡಿದ್ದೆ ನಿಂಗೆ? ನನ್ನ ಮಗನೇ, ನಾನೇ ಡಬಲ್ ಗೇಮ್ ಮಾಸ್ಟರ್ ಅಂದ್ರೆ ನನ್ನ ಹತ್ರನೇ ಡಬಲ್ ಗೇಮ್ ಮಾಡ್ತೀಯಾ? ಲೋ ಅವಿ, ಅರ್ಜುನ ಫಿಗರ್ ಜೊತೆ ಫೈಲ್ ಕಳಿಸ್ತೀನಿ ಅಂದಿದ್ದಕ್ಕೆ ಆಸೆ ಬಿದ್ಬಿಟ್ಟ ಕಣ. ನಿಂಗ್ ಸುಳ್ಳು ಹೇಳ್ಬಿಟ್ಟ ಕಣ. ಲೋಕ್ ಕ್ಷಮಿಸ್ಬಿಡಲ್ಲೋ. ನಾ ಬರ್ತೀನಿ, ಎಲ್ಲಿಂದ ಹೇಳು. ನಮ್ಗೆ ಬತ್ತಿಕ್ತಾವ್ ಕಣ. ಹೌದಾ? ನನಗ್ ಬಂದಿರೋ ಇನ್ಫಾರ್ಮೇಶನ್ ಬೇರೆ ಇದೆಯಲ್ಲ. ಇದ್ರಲ್ಲಿ ಏನೋ ವಿಷಯ ಇದೆ.
ಈಗ ನೀನ್ ಎಲ್ಲಿದ್ದೀಯಾ? ಬೀದಿ ನಾಯಿಗಳೇ ಹೇಳ್ತಿರೋ ಬೀದಿ ನೋಡ್ತಾ ಇದ್ದೀನೋ. ಬೀದಿ ನಾಯಿಗಳು ಇದ್ದಿದ್ರೆ ಗೊತ್ತಾಗಿರ್ತೇನೋ. ಏನಾದ್ರೂ ಮಾಡಲು ಒಂದ್ ಕೆಲಸ ಮಾಡು, ರಸೂಲ್ ಮಾರ್ಕೆಟ್ ಇದೆಯಲ್ಲ ಅದ್ರ ಪಾರ್ಕಿಂಗ್ ಬೇಸ್ಮೆಂಟ್ ಬಂದ್ಬಿಡು. ಈ ವಿಳ್ಳೆದಲ್ಲೇ ಸಮಸ್ಯೆ ಬೇಡ, ನನ್ನ ಫ್ರೆಂಡ್ಶಿಪ್ ಮುಖ್ಯ.